ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ IPL ಡಗೌಟ್. ನಾನು ಪ್ರತಿಮಾ. ನಿನ್ನೆ ಮ್ಯಾಚ್ ಎಲ್ಲರೂ ಕೂಡ ನೋಡೇ ಇರ್ತೀರಾ. ಸೊ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ ಆದಂಥ ಕೆಲವೊಂದು ಇನ್ಸಿಡೆಂಟ್ಸ್ ಏನಿದೆ, ಕಾಂಟ್ರವರ್ಸಿ ಏನಿದೆ, ತಪ್ಪ್ಯಾರ್ದಿತ್ತು, ಎಡವಟ್ಟೆಲ್ಲಾಯಿತು, SRH ಯಾವ ರೀತಿಯಾಗಿ ಸೋಲ್ತು, ಈ ಸೋಲಿಗೆ ಏನೇನು ಕಾರಣ ಆಯಿತು, ಯಾರು ಕಾರಣ ಆದರು, ಹಾಗೆ GT ಗೆಲುವಿಗೆ ಏನೇನು ಕಾರಣ ಆಯಿತು, ಇದೆಲ್ಲವನ್ನ ಮಾತಾಡ್ತೀನಿ ಇವತ್ತಿನ IPL ಡಗೌಟ್ನಲ್ಲಿ. GT ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತಿಲ್ಲ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಮೂರರಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇನ್ನು SRH ಒಂದು ಹಂತಕ್ಕೆ ಹೋರಾಟ ಮಾಡಿದ್ರೂ ಕೂಡ ಸಕ್ಸಸ್ ಕಾಣಲಿಲ್ಲ. ಈಗ ಪ್ಲೇ ಆಫ್ ರೇಸ್ನಿಂದ ಕೂಡ ಹೊರಬಿದ್ದಿರೋದ್ರಿಂದ SRHಗೆ ಈ ಸೀಸನ್ ಕಹಿ ಆಗ್ಬಿಟ್ಟಿದೆ. ಸೊ ಮ್ಯಾಚ್ ಸಮ್ಮರಿ ಬಗ್ಗೆ ಒಂದಷ್ಟು ಮಾತಾಡೋದಾದರೆ, ಮೊದಲಿಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು GT. ಶುಭ್ಮನ್ ಗಿಲ್ ಅಂತೂ ಸಖತ್ತಾಗಿ ಆಡಿದ್ರು. ನಾಯಕನ ಆಟ ಅಂತೂ ಇದ್ದೇ ಇತ್ತು. 38 ಬಾಲ್ಗೆ 76 ರನ್ ಗಳಿಸಿದ್ದು. ಇನ್ನು ಜಾಸ್ ಬಟ್ಲರ್ ಕೂಡ ಆಸ್ ಯೂಶುವಲ್ ಸಖತ್ತಾಗಿ ಆಡಿದ್ರು, 64 ರನ್ ಗಳಿಸಿದ್ದಾರೆ. ಸಾಯಿ ಸುದರ್ಶನ್ ಕೂಡ ಚೆನ್ನಾಗಿ ಆಟ ಆಡಿದ್ರು, ಬಟ್ ಹಾಫ್ ಸೆಂಚುರಿ ಮಿಸ್ ಆಯ್ತು ಅವ್ರಿಗೆ. 48 ರನ್ಗೆನೆ ಔಟ್ ಆಗ್ಬಿಡ್ತಾರೆ. ಸೊ ಟೋಟಲ್ ಆಗಿ 224 ರನ್ ಗಳಿಸೋದು, 4 ವಿಕೆಟ್ ಕಳೆದುಕೊಂಡು. ಇನ್ನು ಇದನ್ನ ಚೇಸ್ ಮಾಡೋದಕ್ಕೆ ಹೋದಂತ SRH ಆರಂಭ ಓಕೆ ಚೆನ್ನಾಗಿತ್ತು, ಆದರೆ ಕೊನೆವರೆಗೂ ಅದು ಸಾಧ್ಯ ಆಗಲಿಲ್ಲ ಅನ್ನೋದೇ ಇಲ್ಲಿ ಡಿಸಪಾಯಿಂಟ್ ಆಗಿದ್ದು SRHಗೆ. ಯಾಕೆಂದರೆ ಅಭಿಷೇಕ್ ಶರ್ಮಾ 41 ಬಾಲ್ಗೆ 74 ರನ್ ಗಳಿಸ್ತಾರೆ. ಇವರು ಕೊನೆ ತನಕ ಇದ್ದಿದ್ರೆ SRH ಈಸಿಯಾಗಿ ಗೆಲ್ತಾ ಇತ್ತು ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ SRH ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ದಿದ್ರೆ, ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ದಿದ್ರೆ ಖಂಡಿತ SRHಗೆ ಈ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಬಟ್ ಆಗಲಿಲ್ಲ, ಬಿಕಾಸ್ GT ಬೌಲರ್ಸ್ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಹೆನ್ರಿಚ್ ಕ್ಲಾಸೆನ್ ಕೂಡ ಚೆನ್ನಾಗಿ ಆಡ್ತಾ ಇದ್ರು, ಬಟ್ 23 ರನ್ಗೆ ಔಟ್ ಆಗಿಬಿಟ್ರು. ನಿತೀಶ್ ಕುಮಾರ್ ರೆಡ್ಡಿ 21 ರನ್ಗೆ ಔಟ್ ಆಗಿಬಿಟ್ರು. ಬಟ್ ಇಲ್ಲಿ SRH ಒಂದು ಒಳ್ಳೆ ಫೈಟನ್ನು ಕೊಡೋ ಪ್ರಯತ್ನವನ್ನಂತೂ ಮಾಡ್ತು ಅಂತ ಹೇಳ್ಬೋದು. ಯಾಕೆಂದರೆ ಆಗಲೇ ಹೇಳಿದ ಹಾಗೆ ಅಭಿಷೇಕ್ ಶರ್ಮಾ ಅವರೇನಾದರೂ ಔಟ್ ಆಗದೆ ಉಳ್ಕೊಂಡಿದ್ದಿದ್ರೆ SRHಗೆ ಗೆಲುವು ಸಿಗ್ತಾ ಇತ್ತು. ಬಟ್ ಅದಾಗಲಿಲ್ಲ. ಇಲ್ಲಿ GT ಬೌಲರ್ಸ್ಗಳ ಬಗ್ಗೆ ಮಾತನಾಡೋದಾದರೆ, ಎಫೆಕ್ಟಿವ್ ಆದಂತಹ ಆ ಮಾರಕ ಬೌಲಿಂಗ್ ದಾಳಿಯ ಮುಂದೆ SRH ಬ್ಯಾಟ್ಸ್ಮನ್ ಹೆಚ್ಚು ಹೊತ್ತು ನಿಲ್ಲೋದಕ್ಕಾಗಲಿಲ್ಲ. ಅದರಲ್ಲೂ ರಶೀದ್ ಖಾನ್ ಹಿಡಿದಂಥ ಕ್ಯಾಚ್ ಇದೆಯಲ್ಲ, ಟ್ರಾವಿಸ್ ಹೆಡ್ ಅವ್ರದ್ದು, ಆಲ್ಮೋಸ್ಟ್ 6ಗೆ ಹೋಗ್ತಾ ಇತ್ತು. ಬಟ್ ಅಲ್ಲಿ ಶುರುವಾಗಿದ್ದು ವಿಕೆಟ್ ಕಿತ್ತಾದ ಮೇಲೆ. ಸೊ ಅದಾದ ಮೇಲೇ ಒಂದಷ್ಟು ಆಘಾತ ಎದುರಾಯಿತು ಅಂತ ಹೇಳ್ಬೋದು SRHಗೆ. ಹೆಡ್ ವಿಕೆಟ್ ಆದಮೇಲೆ ಅಭಿಷೇಕ್ ಶರ್ಮಾ ಮಾತ್ರ ತುಂಬ ಹೊತ್ತು ಕ್ರೀಸ್ನಲ್ಲಿ ನಿಂತಿದ್ರು, ಬಟ್ ಗೆಲ್ಸೋದಕ್ಕಾಗಲಿಲ್ಲ. ಅವ್ರು ಔಟ್ ಆದಮೇಲಂತೂ ಇನ್ಯಾರು ಕೂಡ ಅಂತ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಓವರ್ ಕೂಡ ಮುಗೀತು, ಸೋಲ್ಬೇಕಾಯಿತು. ಇನ್ನು ಈ ಮ್ಯಾಚ್ನಲ್ಲಿ ಎಡವಟ್ಟು ಯಾರದ್ದಾಗಿತ್ತು, ಪ್ಲಸ್ ಹಾಗೆ ಮೈನಸ್ ಬಗ್ಗೆ ಒಂದಷ್ಟು ಮಾತಾಡೋಣ. ಇಲ್ಲಿ ಎಡವಟ್ಟು ಅನ್ನೋದಕ್ಕಿಂತ ಡಿಸಪಾಯಿಂಟ್ ಆಗಿದ್ದೆ ಇಲ್ಲಿ SRH ಪಾಲಿಗೆ ಅಭಿಷೇಕ್ ಶರ್ಮಾ ಔಟ್ ಆಗಿದ್ದು. ನಾನು ಆಗಲೇ ಹೇಳಿದ ಹಾಗೆ ಅಭಿಷೇಕ್ ಶರ್ಮಾ ಇದ್ದಿದ್ರೆ ಮ್ಯಾಚ್ ಅವ್ರದ್ದಾಗ್ತಾ ಇತ್ತು. 74 ರನ್ ಗಳಿಸಿ ಅವರು ಚೆನ್ನಾಗಿ ಆಟ ಆಡ್ತಾ ಇರೋ ಟೈಮ್ನಲ್ಲೇ ಔಟ್ ಆದರು. ಅದೇ ಒಂದು ರೀತಿಯಲ್ಲಿ SRH ಪಾಲಿಗೆ ಬಿಗ್ ಶಾಕ್ ಆಯಿತು. ಅವ್ರು ಔಟ್ ಆದಮೇಲೆ ಎಲ್ರಿಗೂ ಮ್ಯಾಚ್ ನಮ್ದಾಗಲ್ಲ ಇವತ್ತು ಅಂತ ಅನ್ಸೋದಕ್ಕೆ ಶುರುವಾಯಿತು. ಬಟ್ ಮೊದಲಿಗಂತೂ SRH ಗೆಲ್ಲುತ್ತೆ ಅಂತ ಅಂದ್ಕೊಂಡ್ರು, ಬಟ್ ಅದಾಗಲಿಲ್ಲ. ಇನ್ನು GT ಪಾಲಿಗೆ ಹೀರೋ ಆಗಿ ಮಿಂಚಿದ್ದು ಒಬ್ಬರಲ್ಲ ಇಬ್ಬರಲ್ಲ. ಶುಭ್ಮನ್ ಗಿಲ್ ಜೊತೆಗೆ, ಜಾಸ್ ಬಟ್ಲರ್ ಜೊತೆಗೆ, ಸಾಯಿ ಸುದರ್ಶನ್ ಜೊತೆಗೆ, ಪ್ರಸಿದ್ಧ ಕೃಷ್ಣ ಜೊತೆಗೆ, ರಶೀದ್ ಖಾನ್ ಜೊತೆಗೆ ಅನೇಕ, ಅಂದರೆ ಬೌಲರ್ಸ್ ಹಾಗೇನೆ ಬ್ಯಾಟ್ಸ್ಮನ್ ಇಬ್ಬರ ಕಾಂಟ್ರಿಬ್ಯೂಷನ್ ಕೂಡ ಇದ್ದದಕ್ಕೇನೆ GT ಗೆಲ್ತು ಅಂತ ಹೇಳ್ಬೋದು. ಇನ್ನು ಮ್ಯಾಚ್ನಲ್ಲಿ ಆದಂಥ ಕೆಲವೊಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ವೈರಲ್ ಆಗ್ತಾನೆ ಇದೆ ಆ ಕಂಟೆಂಟ್. ಮೇಯ್ನ್ ಆಗಿ ಇಲ್ಲಿ ಶುಭ್ಮನ್ ಗಿಲ್ ಅವರು ಅಂಪೈರ್ ಜೊತೆ ಒಂದಿಷ್ಟು ವಾಗ್ವಾದಕ್ಕೆ ಇಳಿದಿದ್ದು 2 ವಿಚಾರದಲ್ಲಿ. ಮೊದಲು ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ GT ಅಂದರೆ ಔಟ್ ಆಗ್ತಾರೆ, ಶುಭ್ಮನ್ ಗಿಲ್ ರನ್ಔಟ್ ಆಗ್ತಾರೆ. ಇದಾದ ಮೇಲೆ ರಿವ್ಯೂ ತೆಗೆದುಕೊಂಡಾಗ ಒಂದಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಹರ್ಷಲ್ ಪಟೇಲ್ ಸರಿಯಾಗಿ ರನ್ಔಟ್ ಮಾಡಿದ್ರಾ ಇಲ್ವಾ, ಈ ಥರದ ಒಂದಷ್ಟು ಡೌಟ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು. ಜೊತೆಗೆ ಗ್ಲೌಸ್ ಮಾತ್ರ ವಿಕೆಟ್ ಸ್ಟಂಪ್ಗೆ ಬಡ್ದಿರೋದು, ಬಾಲ್ ಬಿದ್ದಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಆಯಿತು. ಬಟ್ ಥರ್ಡ್ ಅಂಪೈರ್ ಅದನ್ನು ಔಟ್ ಅಂತಾನೆ ಕೊಡ್ತಾರೆ. ತುಂಬಾ ಡಿಸಪಾಯಿಂಟ್ ಆಗುತ್ತೆ ಶುಭ್ಮನ್ ಗಿಲ್ಗೆ. ಯಾಕೆಂದರೆ ಆಲ್ಮೋಸ್ಟ್ 70 ಮೇಲೆ ಹೊಡೆದಿದ್ರು ಅಂದರೆ ಸೆಂಚುರಿ ಹೊಡೆಯೋದಕ್ಕೆ ಒಂದಷ್ಟು ಆಸೆ ಇಟ್ಕೊಂಡಿದ್ರು. ಇನ್ ಕೇಸ್ ಆ ರನ್ಔಟ್ ಆಗಿಲ್ಲ ಅಂದಿದ್ರೆ ಸೆಂಚುರಿ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರ್ತಾ ಇತ್ತು. ಬಟ್ ಅಂಪೈರ್ ಅದು ಔಟ್ ಅಂತ ಕೊಟ್ಟ ಮೇಲೆ
ಡಗೌಟ್ಗೆ ಬಂದ ಮೇಲೆ ಅಲ್ಲಿ ಒಂದಷ್ಟು ಜನರ ಜೊತೆಗೆ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು, ಒಂದಷ್ಟು ವಾದವನ್ನು ಮಾಡ್ತಾ ಇದ್ರು. ಅಲ್ಲೊಂದಷ್ಟು ಕಾನ್ವರ್ಸೇಷನ್ ಅನ್ನು ನೋಡಿದ್ರೆ ಒಂದು ರೀತಿ ಹೀಟಪ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಸೊ ಡಿಸಪಾಯಿಂಟ್ ಆದ್ರು ಶುಭ್ಮನ್ ಗಿಲ್. ಇನ್ನು ಸೆಕೆಂಡ್ ಟೈಮ್ ಅಂತ ಬಂದಾಗ ಇವರು ಬೌಲಿಂಗ್ ಮಾಡ್ತಾ ಇರಬೇಕಾದ್ರೆ, GT ಬೌಲಿಂಗ್ ಮಾಡಬೇಕಾದ್ರೆ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಮಾಡ್ತಾ ಇದ್ದಿದ್ದು 14ನೇ ಓವರ್. ಅಭಿಷೇಕ್ ಶರ್ಮಾ ಔಟ್ ಅಂತ ಹೇಳಿ ಅಪೀಲ್ ಮಾಡ್ತಾರೆ, ಅಂಪೈರ್ ನಾಟ್ಔಟ್ ಕೊಡ್ತಾರೆ. ಬಟ್ GT ಅವರು ರಿವ್ಯೂ ತೆಗೆದುಕೊಳ್ತಾರೆ. ಅಂದ್ರೆ 14ನೇ ಓವರ್ನಲ್ಲಿ ಅಭಿಷೇಕ್ ಅವರ ಶೂಗೆ ಯಾರ್ಕರ್ ಬಡ್ದಿರುತ್ತೆ, ಬಟ್ LBW ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ರಿವ್ಯೂ ತೆಗೆದುಕೊಂಡಾಗ ಲೆಗ್ ಸ್ಟಂಪ್ ಲೈನ್ಗೆ ಹೊರಗಡೆ ಇದೆ ಅಂತ ರಿವ್ಯೂನಲ್ಲಿ ತೋರಿಸಲಾಗುತ್ತೆ. ಆದರೆ ಚೆಂಡು ಎಲ್ಲಿ ಬಿದ್ದಿದೆ ಅಂತ ನೀಟಾಗಿ ತೋರಿಸದ ಕಾರಣ ಗಿಲ್ಗೆ ಒಂದಷ್ಟು ಅಸಮಾಧಾನ ಉಂಟಾಯಿತು. ಅಂಪೈರ್ಗಳ ಜೊತೆಗೆ ಒಂದಷ್ಟು ಬಿಸಿ ಬಿಸಿ ಮಾತುಕತೆ ಕೂಡ ನಡೀತು. ಅಂದರೆ ಥರ್ಡ್ ಅಂಪೈರ್ ಡಿಸಿಷನ್ ಅಂತ ಬಿಟ್ಟಾಗ, ಅಂಪೈರ್ಸ್ ಕಾಲ್ ಅಂತ ಬಿಟ್ಟಾಗ ಅಂಪೈರ್ಸ್ ಕೂಡ ಅದನ್ನು ನಾಟ್ಔಟ್ ಅಂತ ಹೇಳ್ತಾರೆ. ಒಂದು ರೀತಿ ಅಸಮಾಧಾನ ಉಂಟಾಗುತ್ತೆ, ಬೇಜಾರು ಕೂಡ ಆಗ್ತಾರೆ. ಸೊ ಓಡ್ ಬಂದು ಅಂಪೈರ್ ಜೊತೆ ಒಂದಷ್ಟು ಆರ್ಗ್ಯುಮೆಂಟ್ ಮಾಡ್ತಾರೆ. ಅಂಪೈರ್ಸ್ ಕೂಡ ಅದನ್ನು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅಂದರೆ ಅದೇನು ಅಂಪೈರ್ಸ್ ಕಾಲ್ ಅಂತ ಬಂದಾಗ ಯಾವ ರೀತಿ ರೂಲ್ಸ್ ಇರುತ್ತೆ, ಆ್ಯಕ್ಚುಲ್ ಆಗಿ ಏನಾಗಿತ್ತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಕೂಡ ಬಂದು ಒಂದಷ್ಟು ಅವರನ್ನು ಸಮಾಧಾನ ಪಡಿಸೋದಕ್ಕೆ ಟ್ರೈ ಕೂಡ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಡಿಸಪಾಯಿಂಟ್ ಆಗುತ್ತೆ. ಅದಾದಮೇಲಂತೂ ಅವರು ಫೀಲ್ಡಿಂಗೇ ಮಾಡೋದಿಲ್ಲ, ಹೋಗಿ ಡಗೌಟಲ್ಲಿ ಕುತ್ಕೊಳ್ತಾರೆ. ಅವ್ರ ಬದಲಿಗೆ ಅನುಜ್ ರಾವತ್ ಬರ್ತಾರೆ ಫೀಲ್ಡಿಗೆ. ಸೊ ಇದೊಂದಿಷ್ಟು ಈ ಮ್ಯಾಚ್ನಲ್ಲಿ ಆದಂಥ ಒಂದಷ್ಟು ಕಾಂಟ್ರವರ್ಸಿ ಅಂತ ಎಕ್ಸಾಕ್ಟಾಗಿ ಹೇಳೋದಕ್ಕಾಗಿಲ್ಲ ಅಂದ್ರೂ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿ ರೀತಿಯಲ್ಲೇ ಬಿಂಬಿಸ್ತಾ ಇದ್ದಾರೆ. ಇಲ್ಲಿ ಶುಭ್ಮನ್ ಗಿಲ್ಗೆ 2 ಸಲ ಡಿಸಪಾಯಿಂಟ್ ಆಗುತ್ತೆ. ಸೊ ಅಂಪೈರ್ಸ್ ಏನು SRH ಪರ ಇದ್ದಾರಾ ಅಂತ ಒಂದಷ್ಟು ಬೇಸರ ಕೂಡ ಹೊರ ಹಾಕ್ತಾರೆ. ಆದರೆ ಫೈನಲಿ ಗೆದ್ದಿದ್ದೇ ಇಲ್ಲಿ SRH ವಿರುದ್ಧ GT. ಇನ್ನು ಸೋಷಿಯಲ್ ಮೀಡಿಯಾ ಬಗ್ಗೆ ಆಗಲೇ ಹೇಳಿದೆ, ಒಂದಷ್ಟು ವಿಚಾರಗಳು ವೈರಲ್ ಆಗ್ತಾ ಇದೆ ಅಂತ. ಎಸ್, ಅಫ್ಕೋರ್ಸ್ ಆಗಲೇ ಹೇಳಿದ ಹಾಗೆ ಶುಭ್ಮನ್ ಗಿಲ್ ಯಾವ ರೀತಿಯಾಗಿ ಅಂಪೈರ್ಸ್ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ರು ಅನ್ನೋ ವಿಚಾರ, ಹಾಗೆ ಶುಭ್ಮನ್ ಗಿಲ್ ಔಟ್ ಆಗಿರಲಿಲ್ಲ, ವಿಕೆಟ್ ಸ್ಟಂಪ್ಗೆ ಗ್ಲೌಸ್ ತಾಗಿದ್ದಿದ್ದೇ ಹೊರತು ಬಾಲ್ ಅಲ್ಲ ಅನ್ನೋ ಕೆಲವೊಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಅಭಿಷೇಕ್ ಶರ್ಮಾ ಅವ್ರನ್ನ LBW ಅಂತ ಔಟ್ ಅಂತ ತಗೊಂಡಾಗ ಅದನ್ನು ಅಂಪೈರ್ಸ್ ನಾಟ್ಔಟ್ ಅಂತ ಕೊಡ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕನ್ಫ್ಯೂಷನ್ ಕ್ಲಿಯರ್ ಆಗಿಲ್ಲ. ಇನ್ನು ಅಭಿಮಾನಿಗಳಾಗಿರ್ಬೋದು, ಸ್ವತಃ ಆಟಗಾರರಿಗೆ ಆ ರೂಲ್ಸ್ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಆ್ಯಂಡ್ ಶುಭ್ಮನ್ ಗಿಲ್ ಹೀರೋ ಆಗಿ ಮಿಂಚ್ತಾ ಇರೋದ್ರಿಂದ ಅವ್ರ ಬಗ್ಗೆ ಒಂದಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗ್ತಿದೆ. ಜೊತೆಗೆ ಕಾವ್ಯ ಮಾರನ್ ಅವರ ಸ್ಯಾಡ್ ಫೇಸ್ ಈ ಸಲ ವೈರಲ್ ಆಗ್ತಿದೆ. ಅಷ್ಟೊಂದು ಚೇರಪ್ ಮಾಡೋ ಮೂಡ್ನಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇರಲಿಲ್ಲ, ತುಂಬ ಸಪ್ಪಗಿದ್ರು. ಬಿಕಾಸ್ ಟೂರ್ನಿಯಿಂದ ಹೊರ ಬೀಳ್ತೀವಿ ಅನ್ನೋದಾಗಲೇ ಗೊತ್ತಾಗಿತ್ತು ಅವ್ರಿಗೆ. ಮ್ಯಾಚ್ ಗೆಲ್ಲೋದಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆದಮೇಲೆ ಅಷ್ಟಾಗಿ ಅವ್ರೇನು ಕಾಣಿಸ್ಕೊಳ್ಳಿಲ್ಲ. ಸೊ ಅವರ ಸ್ಯಾಡ್ ಫೇಸ್ ಆಗಿರ್ಬೋದು, ಇಶಾನ್ ಕಿಶನ್ ಅವರು ಮತ್ತೆ ಫೇಲ್ಯೂರ್ ಆಗ್ತಾ ಇರೋ ವಿಚಾರ ಆಗಿರ್ಬೋದು, ಇದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದು SRH ವರ್ಸಸ್ GT ನಡುವೆ ಆದಂಥ ಕೆಲವೊಂದು ಮ್ಯಾಚ್ ವಿಚಾರಗಳ ಬಗ್ಗೆ ಹೇಳಿದ್ದಾಯಿತು. ಇನ್ನು ಇವತ್ತು ನಡೆಯುವಂತಹ CSK ವರ್ಸಸ್ RCB ಪಂದ್ಯದ ಮೇಲೆ ಎಲ್ಲರ ಕಣ್ಣಿದೆ. ಟಿಕೆಟ್ ಬೇರೆ ಸಿಕ್ಕಿಲ್ಲ ಅಂತ ತುಂಬಾ ಮಂದಿ ಡಿಸಪಾಯಿಂಟ್ ಆಗಿದ್ರು. ಮಳೆ ಬಂದ್ರೆ ಹೇಗಪ್ಪ ಮ್ಯಾಚ್ ನೋಡೋದು, ಟಿಕೆಟ್ ತಗೊಂಡಿದೀವಿ, ತುಂಬಾ ಆಸೆ ಇಟ್ಕೊಂಡು ಸ್ಟೇಡಿಯಂಗೆ ಹೋಗ್ತಾ ಇದೀವಿ. ಲಾಸ್ಟ್ ಇದೇ ತರ ಪಂಜಾಬ್ ವಿರುದ್ಧ ಆಗಿತ್ತು, ಪಂಜಾಬ್ ವಿರುದ್ಧ RCB ಸೋತಿತ್ತು. ಮಳೆ ಬಂದರೆ ಪಂದ್ಯನೇ ಕ್ಯಾನ್ಸಲ್ ಆಗುತ್ತೋ, ಪಂದ್ಯ ಆಡಿಸಿದ್ರೂ ಕಮ್ಮಿ ಓವರ್ ಆಡಿಸಿ ಏನಾದರೂ RCBಗೆ ಏನಾದರೂ ಎಫೆಕ್ಟ್ ಆಗಬಹುದಾ ಏನೋ, ಇದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಜೊತೆಗೆ ಟೆನ್ಷನ್ ಕೂಡ ಇದೆ. ಯಾಕಂದರೆ ಮಳೆ ಬಂದೇನಾದರೂ ಪಂದ್ಯ ಕ್ಯಾನ್ಸಲ್ ಆಗಿಬಿಟ್ರೆ ಎರಡೂ ಟೀಮ್ಗೂ ಒಂದೊಂದು ಅಂಕ ಕೊಡ್ತಾರೆ. ಆದರೆ RCBಗೆ ಬೇಕಾಗಿರೋದು 2 ಅಂಕ. 2 ಅಂಕ ಪಡ್ಕೊಂಡ್ರೇ RCBಗೆ ಪ್ಲೇ ಆಫ್ ಹಾದಿ ಫುಲ್ ಈಸಿ ಆಗುತ್ತೆ, ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ನೆಕ್ಸ್ಟ್ ಪಂದ್ಯವನ್ನ ಗೆಲ್ಲಲೇಬೇಕು ಅನ್ನುವಂಥ ಅನಿವಾರ್ಯತೆ RCBಗೆ ಕ್ರಿಯೇಟ್ ಆಗುತ್ತೆ. ಚೆನ್ನೈಗೆ ಇಲ್ಲಿ ಕಳ್ಕೊಳ್ಳೋದೇನಿಲ್ಲ, ಹೋದ್ರು ಹೋಯ್ತು, ಬಂದ್ರು ಬಂತು, ಹೋಗ್ತಾ ಒಂದು ಮ್ಯಾಚ್ ಗೆದ್ಕೊಂಡು ಹೋದ್ವಿ ಅನ್ನೋದ್ರ ಜೊತೆಗೆ RCB ವಿರುದ್ಧ ಗೆದ್ಬಿಟ್ರಂತೂ RCBಗೆ ಒಂದಷ್ಟು ಕಷ್ಟ ಕೊಟ್ಟು ಹೋದ್ವಿ ಅನ್ನೋ ಸಮಾಧಾನ CSKಗೆ ಇರುತ್ತೋ ಏನೋ. ಬಟ್ ಈ ಮ್ಯಾಚ್ನಲ್ಲಿ RCB ಗೆಲ್ಲೇಬೇಕು, ಅದು ಕೂಡ ಹೋಮ್ ಗ್ರೌಂಡ್ನಲ್ಲಿ ಆಡ್ತಾ ಇರೋದು. ಹೋಮ್ ಗ್ರೌಂಡ್ ಅಂದ್ರೇನೆ RCB ಫ್ಯಾನ್ಸ್ಗೆ ಭಯ ಶುರುವಾಗುತ್ತೆ. ಯಾಕೆಂದರೆ ರೆಕಾರ್ಡ್ಸ್ ನೋಡಿದರೆ ಹಾಗೆ ಅಲ್ವಾ ಇರೋದು, ಸೋತಿರೋದೇ ಜಾಸ್ತಿ ಅಂತ. ಸೊ ಲಾಸ್ಟ್ ಮ್ಯಾಚ್ ಏನೋ ವಿನ್ ಆಗಿದ್ರು, ಬಟ್ ಈ ಮ್ಯಾಚ್ ಕೂಡ ವಿನ್ ಆಗಬೇಕು ಅಂತಂದರೆ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಿಕೊಂಡೇ RCB ಕಣಕ್ಕಿಳಿತಾ ಇದೆ. ಸೊ ನೋಡಬೇಕಾಗುತ್ತೆ ಏನೇನೆಲ್ಲ ಚೇಂಜಸ್ ಇರುತ್ತೆ ಅಂತ. ಜೊತೆಗೆ ಮಳೆ ಬರದೇ ಇರಲಿ, CSK ವಿರುದ್ಧ RCB ಗೆಲ್ಲಲಿ ಅನ್ನೋದೇ ಎಲ್ಲರೂ ಆಸೆ ಪಡ್ತಾ ಇರೋದು. ಸೊ ಈ ಮ್ಯಾಚ್ ಬಗ್ಗೆ ಕೂಡ ಇನ್ನಷ್ಟು ಅಪ್ಡೇಟ್ಸ್ ಏನೇ ಇದ್ರೂ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ. ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ IPL ಡಗ್ ಔಟ್.